ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಸ್ಪೆಷಲ್ ಅಂತ ನೋಡ್ಕೊಂಬರೋಣ. ಇವತ್ತು ಸಂಡೇ, ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ಗೆ ಟೆಂಪಲ್ಗೆಲ್ಲ ಹೋಗ್ತಾ ಇದ್ವಿ. ಹಾಗೆಯೇ ಅದೆಲ್ಲ ಹೋಗ್ತಾ ಹಾಗೆ ಹೋಟೆಲ್ಗೆ ಹೋಗಿದ್ದೀವಿ. ಆರ್ಯ ಭವನ್ ಸ್ವೀಟ್ಸ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತೇಳಿ ಹೋಗಿರೋಂಥ ಹೋಟೆಲು. ಇದು ಬಂದು ಹೊಸೂರಿನಲ್ಲಿರುವಂಥ ಹೋಟೆಲ್ಲು. ARS ಇದೆ ಅಲ್ವಾ, ಅದರ ಪಕ್ಕದಲ್ಲೇ ಇದೆ. ಹಾಗೆಯೇ ನಾವು ಬಂದು ಈಗ ಊಟ ಎಲ್ಲ ಮಾಡ್ತಾ ಇದ್ದೀವಿ. ನಾವು ಬಂದು ಮಧ್ಯಾಹ್ನ ಊಟಕ್ಕೆ ಪರೋಟ ಮತ್ತು ಸಾಗು ತೊಗೊಂಡ್ವಿ, ವೆಜ್ ಕುರ್ಮ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಫುಲ್ ಮೀಲ್ಸ್ ಊಟ ಸಿಗುತ್ತೆ, ಅನ್ಲಿಮಿಟೆಡು. ಎಷ್ಟು ಬೇಕಾದರೂ ತೊಗೊಂಡು ತಿನ್ಬಹುದು. ಒಮ್ಮೆ ಬಂದಾಗ ಇಲ್ಲಿ ವಿಸಿಟ್ ಕೊಡಿ. ತುಂಬ ಟೇಸ್ಟಿಯಾಗಿದೆ ಊಟ ಎಲ್ಲನೂ. ಹಾಗೆಯೇ ಇದರಲ್ಲಿ ಸ್ವೀಟ್ಸ್ ಕೂಡ ಇದೆ. ಎಷ್ಟೊಂದು ಕಲರ್ಫುಲ್ ಸ್ವೀಟ್ಸ್ ಕಾಣಿಸ್ತದೆ ಅಂದರೆ, ಯಾರಿಗೆ ತಾನೇ ಸ್ವೀಟ್ಸ್ ಅಂದರೆ ಇಷ್ಟ ಆಗೋದಿಲ್ಲ. ನಮಗಂತೂ ತುಂಬ ಇಷ್ಟ, ನಿಮಗೂ ಇಷ್ಟ ಅಂದ್ಕೊಂಡಿದ್ದೀನಿ. ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟೊಂದು ವೆರೈಟೀಸ್ ಸ್ವೀಟ್ಸ್ ಅಂದರೆ ನೋಡ್ತಾ ಇರ್ಬೋದು, ತುಂಬ ವೆರೈಟೀಸ್ ಸ್ವೀಟ್ಸ್ ಇತ್ತು. ಹಾಗೆಯೇ ಅಕ್ಕ ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡಿದ್ದಾಳೆ. ತಂಗಿ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಔಟ್ ಸೈಡ್ ಬಂದರು. ನಾನು ಮತ್ತು ನನ್ನ ಅಕ್ಕ ಮಕ್ಕಳಿಗೆ ಅವರೆಲ್ಲ ಊಟ ಮುಗಿಸ್ಕೊಂಡು ಬಿಲ್ ಪೇ ಮಾಡೋಕ್ಕೆ ಹೋಗಿದ್ರು. ಹಾಗೆ ನಾವು ಈಗ ಊಟ ಮಾಡ್ಕೊಂಡು ಈಗ ಬರ್ತಾ ಇದ್ದೀವಿ. ಎಲ್ಲ ಬಂದಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಬಿಲ್ ಪೇ ಮಾಡ್ತಾಯಿದ್ವಿ. ಅಂಕಲ್ ಕೇಳ್ತಾಯಿದ್ರು ಏನು ಅಂತ, ಈ ಥರ ಯೂಟ್ಯೂಬ್ ಚಾನಲ್ ಇದೆ ಅಂತ. ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಇದು ಮಾಡಿದ್ರು. ಹಾಗೆಯೇ ನಾವು ತೊಗೊಂಡಿರೋಂಥ ಸ್ವೀಟ್ಸ್ ನೋಡ್ತಾ ಇರ್ಬೋದು, ಈ ಥರ ಇದೆ. ಇದ್ರ ನೇಮ್ ನನಗೆ ಗೊತ್ತಿಲ್ಲ, ಬಟ್ ನಾವು ತೊಗೊಂಡಂಥ ಸ್ವೀಟ್ಸ್ ನೋಡಿ ಈ ಥರ ಇದೆ. ಹಾಗೆಯೇ ಇದ್ರ ಜೊತೆಯಲ್ಲಿ ಮೈಸೂರು ಪಾಕ್ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಮೈಸೂರು ಪಾಕು ಮತ್ತು ಬರ್ಫಿ ತೊಗೊಂಡಿದ್ವಿ. 4 ಅಷ್ಟೇ, ಎಲ್ಲನೂ ತುಂಬ ಚೆನ್ನಾಗಿತ್ತು. ಮೈಸೂರು ಪಾಕಂತೂ ಬಾಯಿಲಿಟ್ರೆ ಕರಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಈಗ ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ. ನಾವೆಲ್ಲ ಸ್ವೀಟ್ ಟೇಸ್ಟ್ ನೋಡ್ತಾ ಇದ್ವಿ. ಅಕ್ಕ ಮಕ್ಕಳೆಲ್ಲನೂ ಹಾಯ್ ಹೇಳ್ತಾಯಿದ್ರು. ನಾವು ಬಂದಿದ್ದು ARS ಸಿಲ್ಕ್, ಹೊಸೂರಲ್ಲಿರುವಂಥ ARS ಸಿಲ್ಕ್ಗೆ ಕ್ರಿಸ್ಮಸ್ಗೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆಯೇ ನಾವು ಅಲ್ಲಿ ಏನು ತೊಗೊಂಡಿಲ್ಲ, ಮತ್ತೆ ಬಂದಿದ್ದು ಕುಮಾರ್ ಟೆಕ್ಸ್ಟೈಲ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನಾನು ಈಗ ಬಂದು ಸ್ಯಾರಿ ನೋಡ್ತಾ ಇದ್ದೀವಿ. ಅಕ್ಕ ನಾನು ಇಬ್ಬರೂ ಸ್ಯಾರಿ ನೋಡ್ತಾ ಇದ್ವಿ, ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾವು ಇದರಲ್ಲಿ ಒಂದು ಸ್ಯಾರಿನ ಸೆಲೆಕ್ಷನ್ ಮಾಡ್ಕೊಂಡ್ವಿ. ಯಾರಿಗೆ ಸ್ಯಾರಿ ಅಂತಲೂ ಕೂಡ ನೆಕ್ಸ್ಟ್ ಹೇಳ್ತೀನಿ. ಹಾಗೆಯೇ ಬಂದು ಇಲ್ಲಿ ಈ ಶಾಪಿಗೆ ಬಂದಿದ್ದೀನಿ, ಡ್ರೆಸ್ಸು ನೋಡೋಣ ಅಂತೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಡ್ರೆಸ್ಸಸ್ಸು. ಲಾಸ್ಟ್ ಟೈಮು ಬಂದಿದ್ದೆ, ತುಂಬ ಚೆನ್ನಾಗಿದೆ. ಒಂದು ಸಲ ಇದ್ದ ಡ್ರೆಸ್ ಇನ್ನೊಂದು ಸಲ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಇದು ಬಂದು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇದ್ರ ಬೆಲೆ ಎಷ್ಟು ಗೊತ್ತಾ? 4500 ರುಪೀಸ್ ಇದು ಡ್ರೆಸ್ ಬಂದು. ನನಗೆ ಬೇಡ ಅಂತೇಳಿ ನಾನು ತೊಗೊಂಡಿಲ್ಲ. ಅಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ಯಾಕೆ ತೊಗೊಬೇಕು ಅಂತೇಳಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ನಾನು ಬೇರೆ ಅಂಗಡಿಗೆ ಹೋದ್ವಿ, ಅಲ್ಲಿ ನೋಡಿದ್ವಿ, ಒಂದು 2-3 ಡ್ರೆಸ್ಸಸ್ನ ನೋಡಿದ್ವಿ. ಅದಕ್ಕಿಂತ ಕಮ್ಮಿ ರೇಟದು ಬಂದು ಈ ಡ್ರೆಸ್ ಅಂತೇಳಿ. ಇದು ಬಂದು 2000 ಏನೋ ಇದೆ. ಬಟ್ ಇದ್ರ ಪ್ಯಾಂಟ್ ಏನು ಅಷ್ಟೊಂದು ಚೆನ್ನಾಗಿದ್ದಿಲ್ಲ. ನಾನು ಬಂದು ಫಂಕ್ಷನ್ಗೆ ಬೇಕು ಅಂತೇಳಿ ನಾನು ತೊಗೊತಾ ಇರೋಂಥ ಡ್ರೆಸ್ಸಸ್ಸು. ಹಾಗಾಗಿ ನೋಡ್ಬಿಟ್ಟು ಎಷ್ಟೊಂದೇನು ಚೆನ್ನಾಗಿದ್ದಿಲ್ಲ. ಹಾಗಾಗಿ ಬೇಡ ಅಂತೇಳಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಅದು ಅಂಗಡಿನಲ್ಲಿ ನೋಡಿಬಿಟ್ಟು ವಾಪಸ್ ಬಂದೇ ಬಿಟ್ವಿ ನಾವು. ಬೇರೆ ಅಂಗಡಿನಲ್ಲಿ ನನಗೆ ಇಷ್ಟ ಆಗಿದ್ದ ಡ್ರೆಸ್ ನನಗೆ ಸಿಗಲಿಲ್ಲ, ಹಾಗಾಗಿ ವಾಪಸ್ ಬಂದ್ವಿ. ಮಗನಿಗೆ ಬಟ್ಟೆ ತೊಗೊಂಡು ಮತ್ತು ಊರಿಗೆ ಬಂದುಬಿಟ್ಟೆ. ಬಂದಾದಮೇಲೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗ್ತಾಯಿದ್ದೀನಿ, ಮಾಲೂರಿಗೆ ಹೋಗ್ತಾಯಿದ್ದೀನಿ ಇದು ಮತ್ತೆ ಶಾಪಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಮಾಲೂರು ರೈಲ್ವೆ ಸ್ಟೇಷನಲ್ಲಿ ಟ್ರೈನಲ್ಲಿ JCB ಹೋಗ್ತಾಯಿತ್ತು. ಎಷ್ಟೊಂದು JCB ಅಂದರೆ ತುಂಬಾ JCB ಹೋಗ್ತಾಯಿತ್ತು. ನೋಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಒಂದು ಸ್ಕಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲಿಂದ ಎಲ್ಲಿ ತನಕ ಅಂದರೆ ತುಂಬಾ JCBಸು. ಹಾಗೆ ಅದೆಲ್ಲ ಆದಮೇಲೆ ನಾನು ಬಂದಿದ್ದು ಬಟ್ಟೆ ಶಾಪ್ಗೆ. ಹೇಳಿದ್ನಲ್ಲ ಲಾಸ್ಟ್ ಟೈಮ್ ASS ಫ್ಯಾಷನ್ ಅವರ ಅಂಗಡಿಗೆ ಅಂತೇಳಿ, ಅದೇ ಅಂಗಡಿನಲ್ಲಿ ನಾನು ತೊಗೊಂಡಂಥ ಡ್ರೆಸ್ ನೋಡಿ ಇದೇನೆ. ನನಗೆ ತುಂಬ ಇಷ್ಟ ಆಯಿತು ಆ ಡ್ರೆಸ್ಸು. ಅದನ್ನ ಮುಗಿಸ್ಕೊಂಡು ನನ್ನ ತಂಗಿ ಮನೆಗೆ ಬಂದ್ವಿ. ತಂಗಿ ಮನೆಯಲ್ಲಿ ಚಪಾತಿ ಮತ್ತು ವೆಜ್ ಕುರ್ಮ ಮಾಡಿದರು. ಈಗ ಊಟ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡ್ತಾಯಿದ್ವಿ. ಊಟ ಎಲ್ಲ ಮಾಡಿಕೊಂಡು ಹಾಗೆಯೇ ತಂಗಿ ಮಗಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಯಜಮಾನ್ರು ಕೂಡ ಊಟ ಮಾಡ್ತಾಯಿದ್ದಾರೆ ಅವರು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಮೇಲೆ ಕುರಿ ತೊಳೆಯೋಣ ಅಂಥೇಳಿ ಕುರಿ ಎಲ್ಲ ಔಟ್ಸೈಡ್ ಬಿಟ್ಟಿದ್ದೀವಿ. ಈಗ ಕುರಿ ತೊಳೆಯೋಕೆ ಹೋಗಬೇಕು. ಲಾಸ್ಟ್ ಟೈಮು ತೊಳೆದಿದ್ರಲ್ವ, ಆ ವಿಡಿಯೋ ನಿಮಗೆ ತೋರಿಸಿದ್ದೆ ಕುರಿ ವಾಶ್ ಮಾಡಿರೋವಂಥದ್ದು. ಇವತ್ತು ಕೂಡ ಕುರಿ ತೊಳೆಯೋಕ್ಕೆ ಅಂಥೇಳಿ ನಾವು ಹೋಗ್ತಾ ಇರೋದು. ಬನ್ನಿ ಇವತ್ತು ಕುರಿ ತೊಳೆಯೋಕ್ಕೆ ಹೋಗೋಣ.
ಲಾಸ್ಟ್ ಟೈಮೆಲ್ಲ ತೋರಿಸಿದ್ದೆ ನಿಮಗೆ ಕುರಿ ತೊಳೆಯೋದನ್ನ. ಇವತ್ತೇನು ಆ ಥರ ವೀಡಿಯೋಸ್ ಎಲ್ಲ ತೋರ್ಸೋಕ್ಕೆ ಹೋಗೋಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕುರಿ ಎಲ್ಲ ಔಟ್ಸೈಡ್ ಬಿಟ್ಟಾಗ ಅವು ಏನೋ ಖುಷಿ, ತುಂಬ ದಿನ ಆದಮೇಲೆ ಔಟ್ಸೈಡ್ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ರನ್ನಿಂಗ್ ರೇಸ್ ಮಾಡ್ತಾಯಿದ್ದೆ. ಈಗ ನಾವು ಹೊಡ್ಕೊಂಡು ಎಲ್ಲ ಹೋಗಿ ಕೆರೆಯಲ್ಲಿ ಕುರಿ ಎಲ್ಲ ತೊಳೆದ್ಮೇಲೆ ಹಸ್ಬೆಂಡ್ ಕೂತ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಹೊತ್ತು. ಬಟ್ಟೆ ಎಲ್ಲ ತ್ಯಾಮ ಆಗಿತ್ತಲ್ವ, ಹಾಗಾಗಿ ಈ ಕುರಿ ಎಲ್ಲ ಸ್ವಲ್ಪ ಹೊತ್ತು ಮೇಯಲಿ ಅಂಥೇಳಿ ಇಲ್ಲೇ ಬಿಟ್ಟಿದ್ದೀವಿ. ಮೇಯ್ದೆಲ್ಲ ಆದಮೇಲೆ ನಾವು ಮನೆಗೆ ಹೋಗುವಂಥದ್ದು. ಈಗ ನೋಡಿ ಹೋಗುವ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದೆಲ್ಲ ಹೋಗ್ತಿರುತ್ತಲ್ವ, ಯಜಮಾನ್ರು ಅದಕ್ಕೆ ಅಡ್ಡ ನಿಂತ್ಕೊಂಡಿದ್ದಾರೆ. ನಾನು ಕೂಡ ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಈಗ ಕುರಿಗಳೆಲ್ಲ ನೋಡಿ ಮನೆಗೆ ಹೋಗ್ತಾ ಇದ್ದಾವೆ. ಹಾಗೆ ನಾವು ಕೂಡ ಜೊತೆಯಲ್ಲಿ ಹೋಗ್ತಾಯಿದ್ದೀವಿ ಮನೆಗೆ. ಮನೆಗೆ ಬಂದಮೇಲೆ ಮೇವೆಲ್ಲ ಕಟ್ ಮಾಡಿ, ಸ್ವಲ್ಪ ಮೇವು ಕಟ್ ಮಾಡಿ ಕುರಿಗೆಲ್ಲ ಮೇವೆಲ್ಲ ಹಾಕಿದ್ದೀವಿ. ನೋಡಿ ಅವೆಲ್ಲ ಮೇಯ್ತಾ ಇದ್ದಾವೆ ಈಗ ಕುರಿಗಳೆಲ್ಲನೂ. ಇನ್ನೂ ಸ್ವಲ್ಪ ಮೇವಿದೆ, ಅದು ಈವ್ನಿಂಗ್ ಕಟ್ ಮಾಡ್ತೀವಿ. ಈಗ ನಾವು ಅದೆಲ್ಲ ಮುಗಿಸ್ಕೊಂಡು ತೋಟಕ್ಕೆ ಬಂದಿದ್ದೀವಿ. ಬನ್ನಿ, ಚಿಗಡಿ ಗಿಡ ಹಾಕಿದ್ದೀರಲ್ವ, ಅದು ನೀರು ಬಿಟ್ಟಿದ್ದಾರೆ ಯಜಮಾನ್ರು ಈಗ, ಹಾಗಾಗಿ ನೋಡೋಕ್ಕೆ ಅಂತೇಳಿ ಬಂದಿರೋಂಥದ್ದು. ಈಗ ನೋಡಿ ಇಷ್ಟು ಉದ್ದ ಆಗಿದೆ ಗಿಡ, ಸ್ವಲ್ಪ ಉದ್ದ ಆಗಿದೆ. ಇನ್ನು ಹೋಗ್ತಾ ಹೋಗ್ತಾ ಲಾಗ್ನಲ್ಲೇ ತೋರಿಸ್ತೀನಿ ಯಾವ ಥರ ಎಲ್ಲ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ಈಗ ನಾವು ತೋಟದಿಂದ ಬಂದಮೇಲೆ ಫ್ರೆಂಡ್ಸ್, ನಾನು ತುಂಬ ದಿನ ಆಗಿತ್ತು ಹೊಲ್ದ ಹತ್ರ ಬಂದು. ಲಾಸ್ಟ್ ಟೈಮು ಕುರಿ ಹೊಡ್ಕೊಂಬಂದಿದ್ರಲ್ವ, ಆವತ್ತು ಬಂದಿದ್ದಕ್ಕೆ ನಾನು ಇವತ್ತೇ ಬರ್ತಾ ಇರೋದು ಈ ಹೊಲ್ದ ಹತ್ರ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ರಾಗಿ ತೆನೆ ಎಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು. ಮಳೆ ಇಷ್ಟೊಂದು ದಿವ್ಸನಿಕ ಮಳೆ ಇದ್ದಿಲ್ಲ, ಆದರೆ ಈಗ ನಿನ್ನೆ ಮತ್ತು ಇವತ್ತು 2 ದಿನ ಮಳೆ ಬಿದ್ದಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ರಾಗಿ ಹೊಲ ಎಲ್ಲನೂ. ನೋಡೋಣ ಈ ಸಲ ಯಾವ ಥರ ರಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹುರ್ಲಿ ಹೊಲ ನೋಡಿ ಎಷ್ಟೊಂದು ಚೆನ್ನಾಗಿ ಗಿಡ ಎಲ್ಲ ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ. ತುಂಬ ದಿನ ಆಯ್ತಲ್ವ ಬಂದು, ಈಗ ಬಂದಿದ್ದೀನಿ. ಜೋಳ ಎಲ್ಲ ಹಾಕಿದ್ದೀವಿ ಇದರಲ್ಲೇ ಮಿಕ್ಸಿಂಗು, ಕುರಿಗೆಲ್ಲ ಕೊಯ್ಕೊಳ್ಳೋಣ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ ಹುರ್ಲಿ ಗಿಡ. ಒಂದು ಹುರ್ಲಿ ಹೊಲ ಮತ್ತು ರಾಗಿ ಹೊಲ ಎಲ್ಲ ಒಂದೇ ಥರನೇ, ಹುರ್ಲಿ ಮತ್ತು ರಾಗಿ ಎಲ್ಲ ಚೆಲ್ಕೊಂಡಿರೋದು ನಾವು. ಇದೇ ಸುತ್ತಲೂ ಕಾಡೆ, ನೋಡ್ತಾ ಇರೋದು ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರು ಸುತ್ತ ಕಾಡು, ಮಧ್ಯದಲ್ಲಿ ಹೊಲ ಇದೆ ನಮ್ಮದು. ಫ್ರೆಂಡ್ಸ್, ಇದರಲ್ಲಿ ಸಾಸಿವೆ ಎಲ್ಲ ಹಾಕಿದ್ದೆ. ಸಾಸಿವೆ ಗಿಡ ಎಲ್ಲೋ 1-2 ಕಾಣಿಸುತ್ತೆ ಅಷ್ಟೇ, ಸಾಸಿವೆನೇ ಕಾಣಿಸ್ತಾ ಇಲ್ಲ ಈ ವರ್ಷ. ರಾಗಿ ಹೊಲದಲ್ಲಿ ಕೂಡ ಸಾಸಿವೆ ಚೆಲ್ಲಿದ್ವಿ, ಸಾಸಿವೆ ಬೆಳೆದಿಲ್ಲ. ಬೇರೆ ಹುರ್ಲಿ, ರಾಗಿ ಮತ್ತು ಅವರೆ ಗಿಡ ಅಷ್ಟೇ ಈ ವರ್ಷ ಬೆಳೆದಿರೋದು. ಮಳೆ ಇಲ್ಲದೆ ಕಾರಣ ನೋಡಿ ಇದು ಈ ಥರ ಎಲ್ಲ ಒಣ್ಕೊಂಬಿಟ್ಟಿದೆ. ಮತ್ತು ಮಳೆ ಬಂದಮೇಲೆ ಸ್ವಲ್ಪ ನೋಡಿ ಇದೆಲ್ಲ ಚೀರ್ಕೊಂಡು ಥರ ಆಗಿರುವಂಥದ್ದು. ಔಟ್ಸೈಡ್ ಇರೋದೆಲ್ಲ ಒಣಗಿರೋ ಥರನೇ ಕಾಣ್ತಾ ಇದೆ. ಅಂದರೆ ಇರುವಂಥ ಬೆಳ್ಕೊಂಡಿರೋಂಥ ರಾಗಿ ಅಂತೂ ತುಂಬಾ ಚೆನ್ನಾಗಿದೆ, ತೆನೆ ಎಲ್ಲ ಬಂದಿರೋಂಥದ್ದು. ಸುತ್ತ ಏನೋ ಅಷ್ಟೊಂದೆಲ್ಲ ಚೆನ್ನಾಗಿಲ್ಲ, ಎಲ್ಲ ಒಣಗಿಬಿಟ್ಟಿದೆ. ಮತ್ತು ಪಕ್ಕದಲ್ಲಿ ತೋಟದವರು ಕುಂಬಳಕಾಯಿ ಹಾಕಿದ್ದಾರೆ, ಗೋಧು ಕುಂಬಳಕಾಯಿ ಬರುತ್ತಲ್ವ, ಆ ಥರ ನೋಡಿ ಈ ಥರ ಕುಂಬಳಕಾಯಿ ಹಾಕಿದ್ದಾರೆ. ಹಾಗೆ ತೋಟದ ಹತ್ರ ಹೋಗಿದ್ರಲ್ವ, ಪಕ್ಕದಲ್ಲೇ ಇರುವಂಥದ್ದು. ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಅಂತೇಳ್ಬಿಟ್ಟು. ತುಂಬಾ ಹೂವೆಲ್ಲ ಬಿಟ್ಟಿತ್ತು. ಹಾಗೆಯೇ ಅವ್ರದ್ದು ಟ್ಯಾಂಕ್ ನೋಡಿ ಇಲ್ಲಿ ಪಕ್ಕದಲ್ಲೇ ನೀರು ತುಂಬಾ ಇದೆ. ಈಗ ನಾನು ಕುರಿ ಎಲ್ಲ ತೊಳೆದಾಯಿತು, ಶಾಪಿಂಗ್ ಆಯಿತು, ಎಲ್ಲ ಆಯ್ತಲ್ವ. ನಾನು ಏನಕ್ಕೆ ಶಾಪಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಂದ್ಕೊಂಡಿರ್ಬೋದು. ನಾನು ಬಂದು ನನ್ನ ಮಗನ ಬರ್ತ್ಡೇ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ. ನನ್ನ ಮಗನ ಬರ್ತ್ಡೇ ಯಾಕೆ ಮಾಡಲಿಲ್ಲ, ಹೋಗ್ತಾ ಹೋಗ್ತಾ ಲಾಗಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಈ ಲಾಗಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮಗನ ಬರ್ತ್ಡೇ ಬಂದು ನವಂಬರ್ 12. ನನ್ನ ಮಗನ ಬರ್ತ್ಡೇ ದೀಪಾವಳಿ ಹಬ್ಬಕ್ಕೆ ಅವನು ಹುಟ್ಟಿರೋವಂಥದ್ದು. ಆ ಕಾರಣ ನಾವು ನಾನ್ ವೆಜ್ ಫಂಕ್ಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಹಾಗೆ ಕಾರ್ತಿಕ ಸೋಮವಾರ ಆಗಿರೋದ ಕಾರಣ ನಾವು ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಡಿಸೆಂಬರಲ್ಲಿ ಮಾಡ್ತಾಯಿದ್ದೀವಿ. ನಾವು ನನ್ನ ಮಗನ ಬರ್ತ್ಡೇ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಕಾರಣ ನಾವು ಸ್ವಲ್ಪ ಲೇಟಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ನಂದು ಫಂಕ್ಷನ್ ಆಗಿರೋದ್ರಿಂದ ಕಾರ್ತಿಕ ಸೋಮವಾರದಲ್ಲಿ ಯಾರೂ ತಿನ್ನೋದಿಲ್ಲ. ನಮ್ಮ ಹಸ್ಬೆಂಡ್ ಮನೆ ಕಡೆ ತಿಂತಾರೆ, ಬಟ್ ಅಮ್ಮ ಮನೆ ಕಡೆ ಎಲ್ಲ ಯಾರೂ ಹಾಗಾಗಿ ಸ್ವಲ್ಪ ಪೋಸ್ಟ್ಪೋನ್ ಆಗಿ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಹಾಗೆ ಇದು ಬಂದು ಕಡೆಯ ಕಾರ್ತಿಕ ಸೋಮವಾರದ ದಿನ ನಮ್ಮ ಊರಿನಲ್ಲಿ ದೇವರ ಉತ್ಸವ ಮಾಡಿಸಿದ್ರೆ, ಪ್ರತಿಯೊಂದು ಹಬ್ಬಕ್ಕೆ ಮತ್ತು ಈ ಥರ ಮಕ್ಕಳು ಪ್ರಸಾದ ಎಲ್ಲ ತೊಗೊಬಂದು ಈ ಥರ ತಿಂತಾ ಇದ್ದಾರೆ. ಕೇಸರಿ ಮತ್ತು ಟೊಮೆಟೊ ಬಾತ್ ಮಾಡಿಸಿದ್ರು ಅವರು. ಈಗ ಮಕ್ಕಳೆಲ್ಲ ಪ್ರಸಾದ ತಿಂದಾದ್ಮೇಲೆ ಅವ್ನು ಬೇರೆ ಬುಕ್ ಎತ್ಕೊಂಡು ರೆಡಿಯಾಗಿದ್ದಾನೆ, ಪಕ್ಕದ ಮನೇಲಿ ಹೋಗಿ ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು.
ನಮ್ಮ ಲಾಗು ನೋಡಿ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತೀನಿ.